ಕ್ರೈಸ್ತ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ಎಲ್ಲ ದೇವರ ಜನರೇ, ಈ ದಿನ ನಾವು ಎರಡನೇದಾಗಿ ಮಿಷನರಿಯ ಕುರಿತಾಗಿ ಈ ದಿನ ಎರಡು ವ್ಯಕ್ತಿಯ ಕುರಿತಾಗಿ ನಾವು ತಿಳಿದುಕೊಳ್ಳೋಣ. ಪಂಡಿತ್ ರಮಾಬಾಯಿ ಎಂಬುದಾಗಿ ಇವರ ಕುರಿತಾಗಿ ನಾವು ಈ ದಿನ ಸ್ವಲ್ಪ ಮಟ್ಟಿಗೆ ಈ ದಿನ ನಾವು ತಿಳಿದುಕೊಳ್ಳೋಣ. ಪಂಡಿತ್ ರಮಾಬಾಯಿ ಇವರ ಜನನ 23/4/1858 ಸ್ಥಳ ಪಶ್ಚಿಮ ಮಹಾರಾಷ್ಟ್ರದ ಗುಂಗ್ಮಲ್ ಎಂಬುದಾಗಿ ಇವರಿಗೆ ಜನನವಾಗುತ್ತದೆ. ತಂದೆ ಬೆತ್ತವರ ಬ್ರಾಹ್ಮಣರಾದ ಅನಂತ ಪದ್ಮನಾಭ ಶಾಸ್ತ್ರಿ, ತಾಯಿ ಲಕ್ಷ್ಮೀಬಾಯಿ. ಹಿನ್ನೆಲೆ ಇವರು ಬ್ರಾಹ್ಮಣ ಜನಾಂಗದವರಾಗಿದ್ದಾರೆ. ಇವರ ಕುಟುಂಬದ ಪರಿಚಯ. ರಮಾಬಾಯಿ ಅವರ ತಂದೆ ಒಬ್ಬ ಧಾರ್ಮಿಕ ಹಿಂದೂ ಮತ್ತು ನಿಯಮಗಳ ಪಾಲಕರಾಗಿದ್ದು, ಶೂದ್ರರು ಪವಿತ್ರ ಸಾಹಿತ್ಯ ಗ್ರಂಥಗಳನ್ನು ಓದಲು ಇದ್ದ ನಿಷೇಧವನ್ನು ಅವರು ವಿರೋಧಿಸುತ್ತಿದ್ದರು. ಈ ಕಾರಣದಿಂದಾಗಿ ರಮಾಬಾಯಿಯವರ ತಾಯಿಗೆ ಸಂಸ್ಕೃತ ಮತ್ತು ಪವಿತ್ರ ಸಾಹಿತ್ಯ ಗ್ರಂಥಗಳನ್ನು ಕಲಿಸಲು ಪ್ರಾರಂಭಿಸಿದರು. ಇದನ್ನು ಅನೇಕ ಬ್ರಾಹ್ಮಣ ಪಂಡಿತರು ವಿರೋಧಿಸುತ್ತಿದ್ದರು. ಆದಾಗ್ಯೂ ಅವರ ಬಾಯಿಯನ್ನು ಮುಚ್ಚಿಸಿದರು. ಈ ಗದ್ದಲದ ಕೋಲಾಹಲದಿಂದ ದೂರವಿರಲು ಮೈಸೂರು ರಾಜ್ಯದ ಪಶ್ಚಿಮ ಘಟ್ಟದ ದಟ್ಟ ಅರಣ್ಯದಲ್ಲಿ ತಮಗಾಗಿ ಒಂದು ಮನೆಯನ್ನು ನಿರ್ಮಿಸಿ ಅಲ್ಲಿ ವಾಸ ಮಾಡಲಾರಂಭಿಸಿದರು. ಇದು ತೀರ್ಥಯಾತ್ರಾ ಸ್ಥಳವಾದ್ದರಿಂದ ಇಲ್ಲಿ ಬರುವ ಎಲ್ಲಾ ಯಾತ್ರಿಕರಿಗೂ ಉಚಿತವಾಗಿ ಅತಿಥಿ ಸತ್ಕಾರಗಳನ್ನು ಮಾಡಿ ತಮ್ಮ ಆಸ್ತಿಯನ್ನೆಲ್ಲ ಕಳೆದುಕೊಂಡರು. ಆ ಸ್ಥಳವನ್ನು ಅವರು ಬಿಡಬೇಕಾಗಿತ್ತು. ಅವರು ಕೂಡ ಯಾತ್ರಿಕ ಜೀವನ ನಡೆಸಲು ಇವರು ಪ್ರಾರಂಭಿಸ್ತಾರೆ. ರಮಾಬಾಯಿ ಅವರ ಕುಟುಂಬ. ಇವರ ಶಿಕ್ಷಣ 8ನೇ ವಯಸ್ಸಿನಿಂದ 15ನೇ ವಯಸ್ಸಿನವರೆಗೂ ರಮಾಬಾಯಿಯ ತಾಯಿಯ ಶಿಕ್ಷಣವನ್ನು ಇವರು ಕಲಿಸ್ತಾರೆ. ಪ್ರಾಪಂಚಿಕ ಶಿಕ್ಷಣವು ಜನರನ್ನು ಪ್ರಾಪಂಚಿಕವಾಗಿ ನಡೆಸ್ತದೆ. ಮೋಕ್ಷವನ್ನು ಹೊಂದಲು ತಡೆಯಾಗುವುದೆಂದು ಭಾವಿಸಿ ಶಾಲೆ ಮೂಲಕ ಶಿಕ್ಷಣವನ್ನು ನೀಡಲಿಲ್ಲ. ಮತ್ತು ನಂತರವಾಗಿ ಶ್ರಮ ಅಥವಾ ಬರಗಾಲ. ಈ ಯಾತ್ರಿಕ ಪ್ರಯಾಣದಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಪುರಾಣಗಳನ್ನು ಓದಿ ಬರುತ್ತಿದ್ದ ಆದಾಯದಿಂದ ಜೀವನ ನಡೆಸುತ್ತಿದ್ದರು. ಅವರ ತಂದೆ ಬಲಹೀನರಾಗಿ ಬದಲಾಗದೆ ಇದ್ದುದರಿಂದ ಜೀವನವು ಬಹಳ ಕಷ್ಟವಾಯಿತು. ಇದರ ಜೊತೆಗೆ ಮದ್ರಾಸ್ ಪ್ರಾಂತ್ಯವು ಕ್ಷಾಮಕ್ಕೆ ಒಳಗಾಯಿತು. ಕೆಲವೇ ತಿಂಗಳಲ್ಲಿ ತಂದೆ ತಾಯಿ ಮತ್ತು ಸಹೋದರರು ಹಸಿವಿನಿಂದ ತೀರಿಕೊಂಡರು. ಈ ಘಟನೆಯಿಂದ ಧರ್ಮದ ಮೇಲಿದ ನಂಬಿಕೆ ರಮಾಬಾಯಿರವರಿಗೆ ತಣ್ಣಗಾಗ್ತದೆ. ಕಲ್ಕತ್ತಾದಲ್ಲಿ ಹಿಂದೂ ಅಧ್ಯಯನ ಮತ್ತು ಅದರಿಂದ ಆದಂತಹ ಪರಿಣಾಮ. ರಮಾಬಾಯಿ ಅವರು ಕಲ್ಕತ್ತಾದಲ್ಲಿ ಹಿಂದುತ್ವ, ಕಾನೂನು ಹಾಗೂ ಮಹಾಭಾರತ ಇವುಗಳ ಅಧ್ಯಯನವನ್ನು ಮಾಡುತ್ತಿದ್ದರು. 20ನೇ ವಯಸ್ಸಿನಲ್ಲಿ 18,000 ಸಂಸ್ಕೃತ ಶ್ಲೋಕಗಳನ್ನ ಇವರು ಹೇಳ್ತಾ ಇದ್ರು. ದೇವರ ಸ್ತೋತ್ರ. ರಮಾಬಾಯಿರವರು ತನ್ನ 20ನೇ ವಯಸ್ಸಿನಲ್ಲಿ 18,000 ಸಂಸ್ಕೃತ ಶ್ಲೋಕಗಳನ್ನ ಇವರು ಹೇಳ್ತಾ ಇದ್ರು. ಆಕೆಯ ಪ್ರತಿಭೆಯನ್ನು ಕಂಡ ಪಂಡಿತರು ಜ್ಞಾನ ಸರಸ್ವತಿ ಎಂಬ ಇವರಿಗೆ ಬಿರುದನ್ನ ನೀಡ್ತಾ ಇದ್ದಾರೆ. ಇದರಿಂದ ಪಂಡಿತರು ಇವರ ಜ್ಞಾನವನ್ನು ತಿಳಿದವರಿಗಾಗಿ ಇವರಿಗೆ ಒಂದು ಬಿರುದನ್ನ ಕೊಡ್ತಾ ಇದ್ದಾರೆ. ಆ ಬಿರುದೆ ಜ್ಞಾನ ಸರಸ್ವತಿ ಎಂಬ ಇವರಿಗೆ ಒಂದು ಬಿರುದನ್ನ ಕೊಡ್ತಾ ಇದ್ದಾರೆ. ಇದರಿಂದಾಗಿ ರಮಾಬಾಯಿ ಅವರನ್ನು ಆ ಹುಚ್ಚು ಕುಲದ ಮಹಿಳೆಯರಿಗೆ ಹಿಂದೂಗಳಾಗಿ ತಮ್ಮ ಕರ್ತವ್ಯದ ಬಗ್ಗೆ ಬೋಧಿಸಲು ಇವರನ್ನ ನೇಮಿಸ್ತಾರೆ. ಹಿಂದುತ್ವದ ಕುರಿತು ರಮಾಬಾಯಿಯವರ ಅವರಿಗಿದ್ದಂಥ ಅಭಿಪ್ರಾಯ. ಮೊದಲನೇದಾಗಿ, ಎಲ್ಲವೂ ಒಂದಕ್ಕೊಂದು ವಿರುದ್ಧವಾದ ಹೇಳಿಕೆಗಳು. ಒಂದು ಗ್ರಂಥ ನೀತಿ ಅನ್ನುವುದು, ಮತ್ತೊಂದು ಗ್ರಂಥ ಅನೀತಿ ಅನ್ನುವುದು. ಎರಡನೇದಾಗಿ, ಎಲ್ಲಾ ಗ್ರಂಥಗಳು ಹೇಳುವುದೇನೆಂದರೆ ಪುರುಷರು ಉತ್ತಮ, ಮಹಿಳೆಯರು ಒಳ್ಳೆಯವರಲ್ಲ ಎಂಬುದಾಗಿ. ಮೂರನೇದಾಗಿ, ಮಹಿಳೆಯರು ವೇದಗಳನ್ನ ಓದಬಾರದು ಎಂಬುದಾಗಿ. ನಾಲ್ಕನೇದು, ದೇವಸ್ಥಾನದ ಒಳಗಡೆ ಕೀಳು ಜನಾಂಗದವರಿಗೆ ಪ್ರವೇಶವಿಲ್ಲ. ಇದನ್ನೆಲ್ಲ ನಡೆದಾಗ ಇದು ನಿರೀಕ್ಷೆ ಇಲ್ಲದೆ ಜೀವನ ಎಂದು ವೇದನೆಗೆ ಒಳಗಾಗಿ ಇವರು ಯೋಚಿಸಲು ಆರಂಭಿಸ್ತಾರೆ. ಕ್ರೈಸ್ತತ್ವದ ಇವರಿಗೆ ಒಂದು ಪರಿಚಯ ಉಂಟಾಗ್ತದೆ. ಕಲ್ಕತ್ತಾದಲ್ಲಿ ಒಂದು ಕ್ರೈಸ್ತ ಸಂಘಟನೆಗೆ ಇವರನ್ನು ಆಹ್ವಾನಿಸಿದ್ದರಿಂದ ಸ್ವಲ್ಪ ಮಟ್ಟಿಗೆ ಕ್ರೈಸ್ತತ್ವದ ಪರಿಚಯ ಉಂಟಾಯಿತು. ಸಂಸ್ಕೃತ ಭಾಷೆಯಲ್ಲಿದ್ದ ಸತ್ಯಭೇದವು ರಮಾಬಾಯಿಯವರಿಗೆ ವಿದೇಶಿ ಅನ್ನಿಸ್ತಾ ಇತ್ತು. ಇವರಿಗೆ ಆದಂಥ ನಂತರವಾಗಿ ವಿವಾಹ. ಬಂಗಾಳದಲ್ಲಿ ತನ್ನ 22ನೇ ವಯಸ್ಸಿನಲ್ಲಿ ಬಿಹಾರಿದಾಸ ಎಂಬವರೊಡನೆ 1890ರಲ್ಲಿ ಇವರಿಗೆ ವಿವಾಹವಾಗ್ತದೆ. ಇದನ್ನು ಶೂದ್ರನಾಗಿರೋದ್ರಿಂದ ಇವರಿಬ್ಬರಿಗೂ ಬಹಿಷ್ಕಾರ ಹಾಕಲಾಗ್ತದೆ. ಆ ಸಮಯದಲ್ಲಿ
ಅನೇಕ ಅಧೀನ ಎಂಬ ಬ್ಯಾಪ್ಟಿಸ್ಟ್ ಮಿಷನರಿಯಿಂದ ಕ್ರೈಸ್ತ ಸಮೇತ ಇವರ ಮೂಲಕ ತತ್ವದ ಬಗ್ಗೆ ಇವರು ತಿಳಿದುಕೊಡ್ತಾರೆ. ಯಾವ ನಿರೀಕ್ಷೆಯೂ ಇಲ್ಲದ, ದೃಢತೆ ಇಲ್ಲದೆ ಮಾನವನು ತನಗೆ ಸಂತೋಷಿಸಬೇಕಂತೆ ಮಾಡಿಕೊಂಡ ಧರ್ಮವೇ ಹಿಂದೂ ಧರ್ಮವೆಂದು ತಿಳಿದು ಹೊಸ ಧರ್ಮಕ್ಕಾಗಿ ಇವರು ತಲುಪಿಸ್ತಾರೆ. ಇವರು ಮದುವೆ ಆದ 16 ತಿಂಗಳಲ್ಲಿ ಪತಿಯನ್ನು ಇವರು ಕಳ್ಕೊಳ್ಳೋದು, ಅಂದರೆ ತನ್ನ ಗಂಡನನ್ನ 16 ತಿಂಗಳ ನಂತರವಾಗಿ ಇವರು ಕಳ್ಕೊಳ್ತಾರೆ. ಒಂದು ಚಿಕ್ಕ ಮಗುವಿನೊಂದಿಗೆ ಪುಣೆಗೆ ಬಂದು ಪುಣೆಯಲ್ಲಿ ಅನೇಕ ಕ್ರೈಸ್ತ ಸದಸ್ಯರಿಂದ ಆದರಣೆ ಇವರು ಹೊಂದಿಕೊಂಡು ಹೊಸ ಒಡಂಬಡಿಕೆ ಅಭ್ಯಾಸಿಸಿದರು. ಜೊತೆಗೆ ಓದುವುದನ್ನು ಬರೆಯುವುದನ್ನು ಇವರು ಕಲಿಸಿಕೊಳ್ತಾರೆ. ಪ್ರೀತಿಯುಳ್ಳ ಎಲ್ಲ ದೇವಜನರೇ, ಈ ದಿನ ನಾವು ಪಂಡಿತ ರಮಾಬಾಯಿ ಅವರ ಕುರಿತಾಗಿ ಈ ದಿನ ನಾವು ತಿಳ್ಕೊಂಡಿದ್ದೇವೆ. ಮೊದಲದಾಗಿ ಅವರ ಜನನ ಮತ್ತು ಅವರ ತಂದೆ ತಾಯಿಗಳು ಮತ್ತು ಅವರ ಕುಟುಂಬದ ಪರಿಚಯ ಹಾಗೂ ಅವರ ಶಿಕ್ಷಣ, ಅವರ ಕ್ಷಾಮ ಅಥವಾ ಬರಗಾಲ, ಕಲ್ಕತ್ತಾದಲ್ಲಿ ಹಿಂದೋದಯನದ ಅವರಿಗಾದಂಥ ಪರಿಣಾಮ ಅವರಿಗೆ ಸಿಕ್ಕಂಥ ಬಿರುದು, ಅವರು 18,000 ಸಂಸ್ಕೃತಗಳ ಶ್ಲೋಕಗಳನ್ನು ಅವರು ಹೇಳ್ತಾರೆ ಮತ್ತು ಅವರಿಗೆ ಕ್ರೈಸ್ತತ್ವದ ಪರಿಚಯ, ಅವರಿಗಿದ್ದಂಥ ಹಿಂದುತ್ವದ ಕುರಿತಾಗಿದ್ದಂಥ ಕೆಲವೊಂದು ಅಭಿಪ್ರಾಯಗಳನ್ನು ನಾವು ಈ ದಿನ ನಾವು ತಿಳ್ಕೊಂಡಿದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ದೇವರು ಇದರ ಮೂಲಕವಾಗಿ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಮುಂದಿನ ಭಾಗಕ್ಕಾಗಿ ನಾವು ಕಾದುಕೊಳ್ಳೋಣ. ಈ ವಿಡಿಯೋನ ಅನೇಕ ಜನರಿಗೆ ನೀವು ಶೇರ್ ಮಾಡಿ ಹಾಗೂ ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂಬುದಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ದೇವರು ನಿಮ್ಮೆಲ್ಲರನ್ನ ಹೇರಳವಾಗಿ ಆಶೀರ್ವಾದ ಮಾಡಲಿ. ಆಮೇನ್.